ಬೇರೆ ಊರುಗಳಿಗೆ ತೆರಳುವುದಕ್ಕೆ ತಮ್ಮ ಊರುಗಳಿಗೆ ತೆರಳುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ, ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಿಕ್ಕಾಪಟ್ಟೆ ಜನ ಅಷ್ಟೇ ಅಲ್ಲ, ಅಗತ್ಯಕ್ಕೆ ತಕ್ಕಂತೆ ಬಸ್ಗಳಿಲ್ಲ. ಹೆಚ್ಚುವರಿ ಬಸ್ ಬಿಟ್ಟರೂ ಕೂಡ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಬೆಂಗಳೂರಿನಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಊರುಗಳಿಗೆ ತೆರಳೋದಕ್ಕೆ ಜನ ಕಾತರರಾಗಿದ್ದಾರೆ. ಆದರೆ ಹತ್ತೋಕೆ ಬಸ್ ಇಲ್ಲ, ಊರಿಗೆ ಹೋಗಕ್ಕೆ ಬಸ್ ಇಲ್ಲ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ಖಾಸಗಿ ಬಸ್ಗಳು ಒಂದ್ ಕಡೆ ಒಂದಕ್ಕೆ 3-4 ಪಟ್ಟು ರೇಟ್ ಹೇಳಿ ಹಗಲು ದರೋಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಿಟ್ಟರೂ ಕೂಡ ಸಾಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನದ ಸಂದಣಿ ಇದೆ. ಜನರ ಅಗತ್ಯಕ್ಕೆ ತಕ್ಕನಾಗಿ ಅಂದ್ರೆ ಸಂಖ್ಯೆಗೆ ಅನುಗುಣವಾಗಿ ಬಸ್ಗಳಿಲ್ಲ. ಬಸ್ ಹತ್ತೋದಕ್ಕೆ ಸಿಕ್ಕಾಪಟ್ಟೆ ನೂಕುನುಗ್ಗಲು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ. ಹಬ್ಬದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಸ್ ಸೇವೆಯನ್ನು ಒದಗಿಸಲಾಗಿದೆ. ಆದರೂ ಕೂಡ ಹೆಚ್ಚುವರಿ ಬಸ್ ಬಂದರೂ ಕೂಡ ಅದು ಫುಲ್ ಆಗ್ತಾ ಇದೆ. ಮತ್ತೆ ಇನ್ನೂ ಜನ ಬರ್ತಾ ಇದ್ದಾರೆ. ಹೆಚ್ಚು ಬಸ್ ಇಲ್ಲ. ಅಗತ್ಯಕ್ಕೆ ಅನುಸಾರವಾಗಿ ಬಸ್ಗಳು ಸಿಗ್ತಾ ಇಲ್ಲ. ಚಿತ್ರದುರ್ಗ ಕಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆದರೆ ಬಸ್ ಇಲ್ಲ. ಪ್ರಯಾಣಿಕರ ನಡುವೆ ಸಿಕ್ಕಾಪಟ್ಟೆ ನೂಕುನುಗ್ಗಲು. ಮೆಜೆಸ್ಟಿಕ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ. ನೋಡ್ತಾ ಇದೀವಿ, ಪುಟ್ ಮಕ್ಕಳನ್ನ ಎತ್ಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿಗಳು, ಹಿರಿಯರು, ಎಲ್ಲ ವಯೋಮಾನದವರು ಊರಿಗೆ ಹೋಗಿ ತಲುಪ್ಕೊಂಡ್ರೆ ಸಾಕು ಅಂತ, ಒಂದು ಬಸ್ ಸಿಕ್ಬಿಟ್ರೆ ಸಾಕು ಅಂತ ಒದ್ದಾಡ್ತಿದ್ದಾರೆ. ಅದರ ಬಸ್ ಇಲ್ಲ. ಚಿತ್ರದುರ್ಗ ಕಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ರಶ್ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಹೆಚ್ಚುವರಿ ಬಸ್ಗಳಿಲ್ಲ. ಇನ್ನು ಹಾಸನಕ್ಕೆ ಬಸ್ ಬಂದ್ ಆಗತ್ತಾ? ಹೆಚ್ಚುವರಿಯಾಗಿ ಹಾಸನಕ್ಕೆ ಬಸ್ಗಳನ್ನ ಬಿಡಲಾಗಿದೆ. ಹಾಸನಕ್ಕೆ ಬಸ್ಗಳ ಸಂಚಾರ ಬಂದ್ ಆಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಹಾಸನಾಂಬೆಯ ದರ್ಶನಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಕಾಲ್ತುಳಿತ ಉಂಟಾಗುವ ಆತಂಕ ಎದುರಾಗಿದೆ. ಜಿಲ್ಲಾಧಿಕಾರಿಗೆ ಎಸ್ಪಿ ಮನವಿ ಮಾಡಿದ್ದಾರೆ. ಮೊಹಮ್ಮದ್ ಸುಜೀತಾ ಪತ್ರ ಬರೆದಿದ್ದಾರೆ. ಎಲ್ಲಾದ್ರೂ ಸ್ಟಾಂಪೀಡ್ ಆದ್ರೂ ಆಗ್ಬೋದು, ನಮ್ಗಾಗಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ಅಂತ. ಹಾಗಾಗಿ ಹಾಸನಕ್ಕೆ ಬರುವ ಹೆಚ್ಚುವರಿ ಬಸ್ಗಳನ್ನ, ವಿಶೇಷ ಬಸ್ಗಳನ್ನ ಸ್ಟಾಪ್ ಮಾಡಿಸಿ ಅಂತ ಸುಜೀತಾ ಕೇಳ್ಕೊಂಡಿದ್ದಾರೆ. ಒಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಊರುಗಳಿಗೆ ಹೋಗೋರಿಗೆ ಯಾವ ರೀತಿ ಬಸ್ಗಳು ರಶ್ ಆಗಿದೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಹಾಸನಾಂಬೆಯ ದರ್ಶನಕ್ಕೆ ಸಾವಿರಾರು ಜನ ಹರಿದು ಬರ್ತಾ ಇದ್ದಾರೆ. ಹಾಸನಕ್ಕೆ ಏನು ವಿಶೇಷ ಬಸ್ಗಳನ್ನ ವ್ಯವಸ್ಥೆ ಮಾಡಲಾಗಿತ್ತು, ಅವುಗಳನ್ನ ರದ್ದು ಮಾಡಿ ಅಂತ ಹಾಸನ ಎಸ್ಪಿ ಸುಜಿತಾ ಪತ್ರ ಬರೆದಿದ್ದಾರೆ ಜಿಲ್ಲಾಡಳಿತಕ್ಕೆ. ಬೇರೆ ಊರುಗಳಿಗೆ ತೆರಳುವುದಕ್ಕೆ ತಮ್ಮ ಊರುಗಳಿಗೆ ತೆರಳುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ, ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಿಕ್ಕಾಪಟ್ಟೆ ಜನ ಅಷ್ಟೇ ಅಲ್ಲ, ಅಗತ್ಯಕ್ಕೆ ತಕ್ಕಂತೆ ಬಸ್ಗಳಿಲ್ಲ. ಹೆಚ್ಚುವರಿ ಬಸ್ ಬಿಟ್ಟರೂ ಕೂಡ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಬೆಂಗಳೂರಿನಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಊರುಗಳಿಗೆ ತೆರಳೋದಕ್ಕೆ ಜನ ಕಾತರರಾಗಿದ್ದಾರೆ. ಆದರೆ ಹತ್ತೋಕೆ ಬಸ್ ಇಲ್ಲ, ಊರಿಗೆ ಹೋಗಕ್ಕೆ ಬಸ್ ಇಲ್ಲ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ಖಾಸಗಿ ಬಸ್ಗಳು ಒಂದ್ ಕಡೆ ಒಂದಕ್ಕೆ 3-4 ಪಟ್ಟು ರೇಟ್ ಹೇಳಿ ಹಗಲು ದರೋಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಿಟ್ಟರೂ ಕೂಡ ಸಾಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನದ ಸಂದಣಿ ಇದೆ. ಜನರ ಅಗತ್ಯಕ್ಕೆ ತಕ್ಕನಾಗಿ ಅಂದ್ರೆ ಸಂಖ್ಯೆಗೆ ಅನುಗುಣವಾಗಿ ಬಸ್ಗಳಿಲ್ಲ. ಬಸ್ ಹತ್ತೋದಕ್ಕೆ ಸಿಕ್ಕಾಪಟ್ಟೆ ನೂಕುನುಗ್ಗಲು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ. ಹಬ್ಬದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಸ್ ಸೇವೆಯನ್ನು ಒದಗಿಸಲಾಗಿದೆ. ಆದರೂ ಕೂಡ ಹೆಚ್ಚುವರಿ ಬಸ್ ಬಂದರೂ ಕೂಡ ಅದು ಫುಲ್ ಆಗ್ತಾ ಇದೆ. ಮತ್ತೆ ಇನ್ನೂ ಜನ ಬರ್ತಾ ಇದ್ದಾರೆ. ಹೆಚ್ಚು ಬಸ್ ಇಲ್ಲ. ಅಗತ್ಯಕ್ಕೆ ಅನುಸಾರವಾಗಿ ಬಸ್ಗಳು ಸಿಗ್ತಾ ಇಲ್ಲ. ಚಿತ್ರದುರ್ಗ ಕಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆದರೆ ಬಸ್ ಇಲ್ಲ. ಪ್ರಯಾಣಿಕರ ನಡುವೆ ಸಿಕ್ಕಾಪಟ್ಟೆ ನೂಕುನುಗ್ಗಲು. ಮೆಜೆಸ್ಟಿಕ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ. ನೋಡ್ತಾ ಇದೀವಿ, ಪುಟ್ ಮಕ್ಕಳನ್ನ ಎತ್ಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿಗಳು, ಹಿರಿಯರು, ಎಲ್ಲ ವಯೋಮಾನದವರು ಊರಿಗೆ ಹೋಗಿ ತಲುಪ್ಕೊಂಡ್ರೆ ಸಾಕು ಅಂತ, ಒಂದು ಬಸ್ ಸಿಕ್ಬಿಟ್ರೆ ಸಾಕು ಅಂತ ಒದ್ದಾಡ್ತಿದ್ದಾರೆ. ಅದರ ಬಸ್ ಇಲ್ಲ. ಚಿತ್ರದುರ್ಗ ಕಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ರಶ್ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಹೆಚ್ಚುವರಿ ಬಸ್ಗಳಿಲ್ಲ. ಇನ್ನು ಹಾಸನಕ್ಕೆ ಬಸ್ ಬಂದ್ ಆಗತ್ತಾ? ಹೆಚ್ಚುವರಿಯಾಗಿ ಹಾಸನಕ್ಕೆ ಬಸ್ಗಳನ್ನ ಬಿಡಲಾಗಿದೆ. ಹಾಸನಕ್ಕೆ ಬಸ್ಗಳ ಸಂಚಾರ ಬಂದ್ ಆಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಹಾಸನಾಂಬೆಯ ದರ್ಶನಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಕಾಲ್ತುಳಿತ ಉಂಟಾಗುವ ಆತಂಕ ಎದುರಾಗಿದೆ. ಜಿಲ್ಲಾಧಿಕಾರಿಗೆ ಎಸ್ಪಿ ಮನವಿ ಮಾಡಿದ್ದಾರೆ. ಮೊಹಮ್ಮದ್ ಸುಜೀತಾ
ಪತ್ರ ಬರೆದಿದ್ದಾರೆ. ಎಲ್ಲಾದ್ರೂ ಸ್ಟಾಂಪೀಡ್ ಆದ್ರೂ ಆಗ್ಬೋದು, ನಮ್ಗಾಗಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ, ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ಅಂತ. ಹಾಗಾಗಿ ಹಾಸನಕ್ಕೆ ಬರುವ ಹೆಚ್ಚುವರಿ ಬಸ್ಗಳನ್ನ, ವಿಶೇಷ ಬಸ್ಗಳನ್ನ ಸ್ಟಾಪ್ ಮಾಡಿಸಿ ಅಂತ ಸುಜಿತಾ ಕೇಳ್ಕೊಂಡಿದ್ದಾರೆ. ಒಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಊರುಗಳಿಗೆ ಹೋಗೋರಿಗೆ ಯಾವ ರೀತಿ ಬಸ್ಗಳು ರಶ್ ಆಗಿದೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಹಾಸನಾಂಬೆಯ ದರ್ಶನಕ್ಕೆ ಸಾವಿರಾರು ಜನ ಹರಿದು ಬರ್ತಾ ಇದ್ದಾರೆ. ಹಾಸನಕ್ಕೆ ಏನು ವಿಶೇಷ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು, ಅವುಗಳನ್ನು ರದ್ದು ಮಾಡಿ ಅಂತ ಹಾಸನ ಎಸ್ಪಿ ಸುಜಿತಾ ಪತ್ರ ಬರೆದಿದ್ದಾರೆ ಜಿಲ್ಲಾಡಳಿತಕ್ಕೆ. ಬೇರೆ ಊರುಗಳಿಗೆ ತೆರಳುವುದಕ್ಕೆ, ತಮ್ಮ ಊರುಗಳಿಗೆ ತೆರಳುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ, ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಿಕ್ಕಾಪಟ್ಟೆ ಜನ ಅಷ್ಟೇ ಅಲ್ಲ, ಅಗತ್ಯಕ್ಕೆ ತಕ್ಕಂತೆ ಬಸ್ಗಳಿಲ್ಲ. ಹೆಚ್ಚುವರಿ ಬಸ್ ಬಿಟ್ಟರೂ ಕೂಡ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಬೆಂಗಳೂರಿನಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಊರುಗಳಿಗೆ ತೆರಳೋದಕ್ಕೆ ಜನ ಕಾತರರಾಗಿದ್ದಾರೆ. ಆದರೆ ಹತ್ತೋಕೆ ಬಸ್ ಇಲ್ಲ, ಊರಿಗೆ ಹೋಗಕ್ಕೆ ಬಸ್ ಇಲ್ಲ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ಖಾಸಗಿ ಬಸ್ಗಳು ಒಂದ್ ಕಡೆ ಒಂದಕ್ಕೆ 3-4 ಪಟ್ಟು ರೇಟ್ ಹೇಳಿ ಹಗಲು ದರೋಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಿಟ್ಟರೂ ಕೂಡ ಸಾಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನದ ಸಂದಣಿ ಇದೆ. ಜನರ ಅಗತ್ಯಕ್ಕೆ ತಕ್ಕನಾಗಿ, ಅಂದ್ರೆ ಸಂಖ್ಯೆಗೆ ಅನುಗುಣವಾಗಿ ಬಸ್ಗಳಿಲ್ಲ. ಬಸ್ ಹತ್ತೋದಕ್ಕೆ ಸಿಕ್ಕಾಪಟ್ಟೆ ನೂಕುನುಗ್ಗಲು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಮೋ ಜನ. ಹಬ್ಬದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಸ್ ಸೇವೆಯನ್ನು ಒದಗಿಸಲಾಗಿದೆ. ಆದರೂ ಕೂಡ ಹೆಚ್ಚುವರಿ ಬಸ್ ಬಂದರೂ ಕೂಡ ಅದು ಫುಲ್ ಆಗ್ತಾ ಇದೆ. ಮತ್ತೆ ಇನ್ನೂ ಜನ ಬರ್ತಾ ಇದ್ದಾರೆ. ಹೆಚ್ಚು ಬಸ್ ಇಲ್ಲ, ಅಗತ್ಯಕ್ಕೆ ಅನುಸಾರವಾಗಿ ಬಸ್ಗಳು ಸಿಗ್ತಾ ಇಲ್ಲ. ಚಿತ್ರದುರ್ಗ ಕಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆದರೆ ಬಸ್ ಇಲ್ಲ. ಪ್ರಯಾಣಿಕರ ನಡುವೆ ಸಿಕ್ಕಾಪಟ್ಟೆ ನೂಕುನುಗ್ಗಲು. ಮೆಜೆಸ್ಟಿಕ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ. ನೋಡ್ತಾ ಇದೀವಿ, ಪುಟ್ ಮಕ್ಕಳನ್ನ ಎತ್ಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿಗಳು, ಹಿರಿಯರು, ಎಲ್ಲ ವಯೋಮಾನದವರು ಊರಿಗೆ ಹೋಗಿ ತಲುಪ್ಕೊಂಡ್ರೆ ಸಾಕು ಅಂತ, ಒಂದು ಬಸ್ ಸಿಕ್ಬಿಟ್ರೆ ಸಾಕು ಅಂತ ಒದ್ದಾಡ್ತಿದ್ದಾರೆ. ಅದರ ಬಸ್ ಇಲ್ಲ. ಚಿತ್ರದುರ್ಗ ಕಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ರಶ್ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಹೆಚ್ಚುವರಿ ಬಸ್ಗಳಿಲ್ಲ. ಇನ್ನು ಹಾಸನಕ್ಕೆ ಬಸ್ ಬಂದ್ ಆಗತ್ತಾ? ಹೆಚ್ಚುವರಿಯಾಗಿ ಹಾಸನಕ್ಕೆ ಬಸ್ಗಳನ್ನ ಬಿಡಲಾಗಿದೆ. ಹಾಸನಕ್ಕೆ ಬಸ್ಗಳ ಸಂಚಾರ ಬಂದ್ ಆಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಹಾಸನಾಂಬೆಯ ದರ್ಶನಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಕಾಲ್ತುಳಿತ ಉಂಟಾಗುವ ಆತಂಕ ಎದುರಾಗಿದೆ. ಜಿಲ್ಲಾಧಿಕಾರಿಗೆ ಎಸ್ಪಿ ಮನವಿ ಮಾಡಿದ್ದಾರೆ. ಮೊಹಮ್ಮದ್ ಸುಜಿತಾ ಪತ್ರ ಬರೆದಿದ್ದಾರೆ. ಎಲ್ಲಾದ್ರೂ ಸ್ಟಾಂಪೀಡ್ ಆದ್ರೂ ಆಗ್ಬೋದು, ನಮ್ಗಾಗಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ, ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ಅಂತ. ಹಾಗಾಗಿ ಹಾಸನಕ್ಕೆ ಬರುವ ಹೆಚ್ಚುವರಿ ಬಸ್ಗಳನ್ನ, ವಿಶೇಷ ಬಸ್ಗಳನ್ನ ಸ್ಟಾಪ್ ಮಾಡಿಸಿ ಅಂತ ಸುಜಿತಾ ಕೇಳ್ಕೊಂಡಿದ್ದಾರೆ. ಒಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಊರುಗಳಿಗೆ ಹೋಗೋರಿಗೆ ಯಾವ ರೀತಿ ಬಸ್ಗಳು ರಶ್ ಆಗಿದೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಹಾಸನಾಂಬೆಯ ದರ್ಶನಕ್ಕೆ ಸಾವಿರಾರು ಜನ ಹರಿದು ಬರ್ತಾ ಇದ್ದಾರೆ. ಹಾಸನಕ್ಕೆ ಏನು ವಿಶೇಷ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು, ಅವುಗಳನ್ನು ರದ್ದು ಮಾಡಿ ಅಂತ ಹಾಸನ ಎಸ್ಪಿ ಸುಜಿತಾ ಪತ್ರ ಬರೆದಿದ್ದಾರೆ ಜಿಲ್ಲಾಡಳಿತಕ್ಕೆ.